ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ 36 ಸೈಜ್ದು ಸಾದಾ ಬ್ಲೌಸ್ನಲ್ಲಿ ಬೋಟ್ ನೆಕ್ ಬ್ಲೌಸ್ ಹೇಗೆ ಹೊಲಿಯೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ಹಾಗೆಯೇ ಎದೆ ಸುತ್ತಳತೆನೇ ಏಕೆ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿದರು. ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಉಕ್ಸ್ಪಟ್ಟಿ ಕಡೆಯಿಂದ ತಗೋಬೇಕು. ಸೊ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಕಂಕ್ಳವರೆಗೂ ಕೂಡ ನೋಡಿ ಈ ರೀತಿ ಸ್ಲೀವ್ಸ್ ಈ ರೀತಿ ಹೋಗಿರುತ್ತೆ ಅಲ್ವಾ, ಕಂಕ್ಳವರೆಗೂ ಕೂಡ ಎಳೆದಿಟ್ಕೊಂಡು ಈ ರೀತಿ ಅಳತೆಯನ್ನು ನೋಡ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ನಿಮಗೆ ಎದೆ ಸುತ್ತಳತೆ ಸಿಗುತ್ತೆ. 9 ಇಂಚ್ ಬಂತಲ್ವ, 9 ಇಂಚನ್ನು 4ನೇ ಭಾಗ ಮಾಡಿದಾಗ ಅದು 36 ಇಂಚ್ ಆಯಿತು. ಸೊ ಈ ಬ್ಲೌಸ್ ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ ಈ ರೀತಿ ತಗೊಂಡಿದ್ದೀನಿ ನಾನು. ಇದು ಬಂದು 1 ಮೀಟರ್ ಕ್ಲಾತ್ ಇದೆ. 1 ಮೀಟರ್ ಕ್ಲಾತ್ನ ನೋಡಿ ಹೀಗೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ಇದು ಫೋಲ್ಡಿಂಗ್ ಮಾಡೋದು ಕೂಡ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇದನ್ನು ಎಷ್ಟಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು ನಾವು ಅಂತಂದರೆ, ಎದೆ ಸುತ್ತಳತೆ ಎಷ್ಟಿರುತ್ತೆ ಇವಾಗ ನೋಡಿ ಈ ರೀತಿ ಇಟ್ಕೊಂಡಾಗ 9 ಇಂಚು ಎದೆ ಸುತ್ತಳತೆ ಇತ್ತು ಅಲ್ವಾ, 9 ಇಂಚ್ ಎದೆ ಸುತ್ತಳತೆಗೆ ಸೊ ನಾನು 2.5 ಇಂಚು ಎಕ್ಸ್ಟ್ರಾ ತಗೋತೀನಿ. 11.5 ಇಂಚು ನಾವು ಈ ಫೋಲ್ಡಿಂಗ್ನ ಮಾಡ್ಕೋಬೇಕು. ನೋಡಿ ಹೀಗೆ 9 ಇಂಚು ಸೊ 11.5 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೊತು ಅಂತಂದರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಬೋಟ್ ನೆಕ್ ಬ್ಲೌಸ್ಗಳನ್ನೂ ಕೂಡ ಸಾದಾ ಬ್ಲೌಸಲ್ಲೂ ಕೂಡ ಸ್ಟಿಚ್ ಮಾಡ್ಬೋದು. ನಾರ್ಮಲಾಗಿ ಪೈಪಿಂಗ್ ಆಗಾದರೂ ಹಾಕ್ಬೋದು, ಇಲ್ಲ ನಿಮಗೆ ಬೇಡ ಅಂತಂದರೆ ಥ್ರೆಡ್ ಪೈಪಿಂಗ್ ಕೂಡ ಹಾಕೋಬೋದು. ಸೊ ನಾರ್ಮಲ್ ಪೈಪಿಂಗ್ ಕೂಡ ಹಾಕ್ಕೊಂಡು ನೀವು ಸಾದಾ ಬ್ಲೌಸ್ನಲ್ಲೂ ಕೂಡ ರೆಡಿ ಮಾಡ್ಕೋಬೋದು. ಸೊ ಇದನ್ನು ಕಟಿಂಗ್ ಮಾಡ್ಕೊಂಡು ಆಯ್ತಲ್ವ. ಈಗ ಕಟಿಂಗ್ ಮಾಡ್ಕೊಂಡಾದಮೇಲೆ ಇದು ಒಂದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚು, ಈ ರೀತಿ ಸಾದಾ ಬ್ಲೌಸ್ ಆದರೆ 1.5 ಇಂಚು. ಹಾಗೆಯೇ ಬೆನ್ನಿನ ಪೂರ್ಣ ಉದ್ದನ್ನು ನೋಡ್ಕೋಬೇಕು. ಈ ರೀತಿ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳಿ ಅಳತೆ ಬ್ಲೌಸ್ನಲ್ಲಿ. ಸೊ ಈ ರೀತಿ ಇಟ್ಕೊಂಡು ಸೊ ಭುಜದಿಂದನೂ ಕೂಡ ಈ ರೀತಿ ನೋಡ್ಕೊಳ್ಳೋದು. 15 ಇಂಚು ಬರ್ತಾ ಇದೆ. ಸೊ 15 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ನೀವು ಎಲ್ಲೇ ತಗೊಂಡ್ರೂ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಲೇಬೇಕು ಪ್ರತಿಯೊಂದನ್ನು ಕೂಡ, ಯಾಕಂತಂದರೆ ನಮಗೆ ಅಟ್ಯಾಚ್ ಮಾಡೋದಕ್ಕೂ ಕೂಡ ಬೇಕಲ್ವ. ಸೊ ಎಲ್ಲ ಕಡೆಯೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಇದಿಷ್ಟು ಆದಮೇಲೆ ಡೀಪ್ ನೆಕ್ಗೋಸ್ಕರ ಸೊ ಇವ್ರು ನಾರ್ಮಲಾಗಿ ಈ ರೀತಿ ಬೋಟ್ ನೆಕ್ ಬ್ಲೌಸ್ನೇ ಅಳತೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬೋಟ್ ನೆಕ್ ಬ್ಲೌಸ್ದು ಅಲ್ಲೇ ಅಳತೆ ತೊಗೊಂಡು ಬಿಡ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಬೋಟ್ ನೆಕ್ ಬ್ಲೌಸ್ದು ಅಳತೆ ಇಲ್ಲ ಅಂತಂದರೆ ನಾರ್ಮಲಾಗಿ ತಗೊಳ್ಳೋ ಥರ 3.5 ಇಂಚ್ಗೆ ಬೋಟ್ ನೆಕ್ ತಗೊಳ್ಳಿ. ಫುಲ್ ನೆಕ್ಕು ಕೂಡ ಹೇಳ್ತಾರೆ ಅಲ್ವಾ, ಇದನ್ನು ಫುಲ್ ನೆಕ್ ಬ್ಲೌಸು ಅದನ್ನು ತಗೋಬೋದು. ಸೊ ನಾನು ಇದನ್ನು ಈ ರೀತಿ ಅಳತೆನ ತಗೋತೀನಿ. ಸೊ ಈ ಕಡೆ ಸೈಡಾದರೂ ತಗೋಬೋದು, ಇಲ್ಲಾಂತಂದರೆ ಇಲ್ಲಿಂದನೂ ಕೂಡ ತಗೋಬೋದು, ಇಲ್ಲಾಂತಂದರೆ ಈ ರೀತಿ ಕೂಡ ಇಟ್ಕೊಂಡು ತಗೋಬೋದಾಗುತ್ತೆ. ಸೊ ನೋಡಿ ಹೀಗೆ ಕೂಡ ಇಟ್ಕೊಂಡು ತಗೋಬೋದು. ನಾನು ನಿಮಗೆ ಎಲ್ಲ ರೀತಿಯೂ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿ ನೀವು ತಗೊಳ್ಳಿ. ಅರ್ಧ ಇಂಚು ಬಿಟ್ಟೇ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂತಂದರೆ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚು ಬೇಕಲ್ವ. ಹಾಗಾಗಿ ಈ ರೀತಿ ಕೂಡ ತಗೋಬೋದು. ಈ ರೀತಿ ತಗೊಂಡ್ರು ನಾನು ಟೇಪಲ್ಲಿ ಕೂಡ ಅಳತೆ ಮಾಡಿ ತೋರಿಸ್ಕೊಡ್ತೀನಿ. ಹಾಗೆಯೇ ಭುಜ ಕೂಡ ಇಲ್ಲೇ ಇರುತ್ತೆ ಅಲ್ವಾ, ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ ಅಳತೆ ಅಲ್ಲೇ ಕೊಟ್ಟರೆ, ಹಾಗೆಯೇ ನೀವು ಟೇಪಲ್ಲಿ ತಗೋತೀರಾ ಅಂತಂದರೆ ಸೊ ನೋಡಿ 3.5 ಇಂಚು ಕರೆಕ್ಟಾಗಿದೆ ಅಲ್ವಾ. 3.5 ಇಂಚ್ಗೆ ನೀವು ಬೋಟ್ ನೆಕ್ದು ಅಳತೆ ತಗೋತು ಅಂತಂದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟದು ವಿಡ್ತ್ ಬಂದು ಇಲ್ಲಿ ಬಂದು 6.5 ಇಂಚಿದೆ. ಸೊ 9 ಇಂಚ್ಗೆ ನೀವು ಯಾವುದೇ ಒಂದು ಬೋಟ್ ನೆಕ್ ಅಳತೆನ ತಗೋತೀರಾ, ಯಾವುದೇ ಒಂದು ಬೋಟ್ ನೆಕ್ಗೆ ಅಳತೆನ ನೀವು ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ 2 ಇಂಚ್ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಸಿಕ್ತು, ಸೊ 7 ಇಂಚಸ್ ಸಿಕ್ತು. 7 ಇಂಚಸ್ನ ನೀವು ಇಲ್ಲಿ ಬೋಟ್ ನೆಕ್ಕಾಗಿ ತಗೋಬೋದು. ಇವ್ರದ್ದು ಏನಾಗಿದೆ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಇದೆ, ಭುಜ ಅವ್ರಿಗೆ ಚಿಕ್ಕದಿದೆ. ಹಾಗಾಗಿ ಇವ್ರಿಗೆ 6 ಇಂಚು ಸಾಕಾಗಿದೆ. ಬಟ್ ನಾನು 6.5 ಅಲ್ಲ, ಇನ್ನೊಂದು 1/4 ಇಂಚು ಜಾಸ್ತಿ ಇಡ್ತೀನಿ. ಒಂದು 6.75 ಇಂಚಾದರೂ ಬೇಕು. 36 ಎದೆ ಸುತ್ತಳತೆಗೆ ಒಂದು 6.75 ಇಂಚು, 7 ಇಂಚ್ ಇಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಚೆಸ್ಟ್ ಮೆಜರ್ಮೆಂಟ್ ಕೂಡ 6.75 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡಿಕೊಂಡು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಾವು ಬೇಕಾದರೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಅದನ್ನು ಚೆಕ್ ಮಾಡ್ಕೊಳ್ಳೋದು ಕೂಡ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ಆಗಿರ್ಬೋದು ಅಥವಾ ಫ್ರಂಟ್ ಪಾರ್ಟಲ್ಲಿ ಆಗಿರ್ಬೋದು, ಬೋಟ್ ನೆಕ್ ಬ್ಲೌಸ್ಗೆ ಯಾವಾಗಲೂ ಕೂಡ 1/2 ಇಂಚೇ ತಗೊಳ್ಳಿ.
ಈ ಕಡೆನೂ ಕೂಡ ಫ್ರಂಟಲ್ಲೂ ಕೂಡ 1/2 ಇಂಚ್ ತಗೊಳ್ಳಿ, ಹಾಗೆಯೇ ಬ್ಯಾಕಲ್ಲೂ ಕೂಡ 1/2 ಇಂಚ್ ತಗೊಳ್ಳಿ. ನಿಮ್ಗೆ ಯಾವುದೇ ಕೂಡ ಚೇಂಜಸ್ ಇಲ್ಲ. ಸೊ 1/2 ಇಂಚ್ ತಗೊಂಡು ಈ ರೀತಿ ಶೇಪ್ನ ಕೊಡಿ. ಶೇಪ್ ಕೊಟ್ಟಾದಮೇಲೆ 9 ಇಂಚ್ಗೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋತೀನಿ. ಸೊ ಇದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಆರ್ಮಲು ಇಲ್ಲಿ 1/2 ಇಂಚು ಬಿಟ್ಟೇನೆ ತಗೋಬೇಕು ಮೇಲ್ಗಡೆ ಭುಜ ಅಟ್ಯಾಚ್ ಮಾಡೋದಕ್ಕೆ. ಇಲ್ಲೂ ಕೂಡ 1/2 ಇಂಚು ಬಿಟ್ಟೇನೆ ನಾವು ಅಳತೆನ ತಗೋಬೇಕು. ಯಾಕಂತಂದರೆ ಅಲ್ಲಿ ನಾವು ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಮಾಡ್ತೀವಿ. 8.5 ಇಂಚ್ ಬಂತು. ಸೊ ಇವಾಗ ಈ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೋಬೇಕು ನೋಡಿ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಇವಾಗ ಅಳತೆ ಬ್ಲೌಸಲ್ಲಿ ನೋಡಿ 8 ಇಂಚ್ ಬರ್ತಾ ಇದೆ. ಸೊ ನಾವು ಮಾರ್ಕ್ ಮಾಡಿರೋ ಅಂಥದ್ದು 8.5 ಇಂಚ್ ಬರ್ತಾ ಇದೆ. ಇಲ್ಲಿ ನಾನು ಹೇಳಿದೆ ಅಲ್ವಾ, ಅವ್ರದ್ದು ಬಂದು ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಇದೆ, ಸೊ ಭುಜ ಅನ್ನೋದು ಕಡಿಮೆ ಇದೆ. ಇವಾಗ ಏನು ಮಾಡಬೇಕು, ಬರೀ 8 ಇಂಚ್ಗೆ ಸಾಕಲ್ವಾ, ಹಾಗಾಗಿ ಏನು ಮಾಡಿ ಒಂದು 1/2 ಇಂಚು ಮೇಲ್ಗಡೆಗೆ ತಗೊಳ್ಳಿ. ಸೊ ಇಲ್ಲಿ ನೋಡಿ ಈ ರೀತಿ 1/2 ಇಂಚು ಮೇಲ್ಗಡೆಗೆ ತಗೊಂಡು ಮತ್ತೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ಇದನ್ನು ಈ ರೀತಿ ಶೇಪ್ ಕೊಟ್ಕೊಂಡು ಸೊ ಎದೆ ಸುತ್ತಳತೆ ಬಂದು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇವಾಗ ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. 1/2 ಇಂಚು ಮೇಲ್ಗಡೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಬಿಟ್ಟು ನೋಡಿ ಇವಾಗ 8 ಇಂಚ್ ಬಂತು. ಸೊ ಇದು ನಿಮಗೆ ಅಳತೆ ಪರ್ಫೆಕ್ಟ್ ಆಗಿದೆ ಅಂತ. ಇದರಲ್ಲಿ ನಾವು ಆರ್ಮಲ್ಲಿ ಎಷ್ಟು ತೊಗೊಂಡಿದ್ದೀವಿ ಅಂತಂದರೆ 6.5 ಇಂಚು 6.5 ಇಂಚು ತಗೊಂಡ್ರೆ ಇದಕ್ಕೆ ಸಾಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಇದು, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ. ಸೊ ಇದನ್ನು ಇವಾಗ ಕಟಿಂಗ್ ಮಾಡ್ಕೊಂಡು ಬಿಡೋಣ. ಸೊ ನೀವು ಅಷ್ಟೇ ಆರ್ಮಲ್ಲ ಫಸ್ಟು ನೀವು ನಾರ್ಮಲ್ ಈ ಬ್ಲೌಸ್ ಆಗಿರ್ಬೋದು, ಬೋಟ್ ನೆಕ್ ಆದರೂ ಆಗಿರ್ಬೋದು, ಅಥವಾ ನಾರ್ಮಲ್ ಬ್ಲೌಸ್ ಆದರೂ ಕೂಡ ಆರ್ಮನ್ನ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ಅವಾಗೇನಾಗುತ್ತೆ, ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಆದಮೇಲೆ ಸೊಂಟದ ಸುತ್ತಳತೆ ಮತ್ತು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಸೊಂಟದ ಸುತ್ತಳತೆ ಬಂದು ಅಳತೆ ಬ್ಲೌಸಲ್ಲೇನೆ ನೋಡ್ಕೊಳ್ಳಿ. ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಕಾಜಾಪಟ್ಟಿಯಿಂದ ತಗೋತಾ ಇದ್ದೀರಾ ಅಂತಂದರೆ ಕಾಜಾಪಟ್ಟಿನ ಬಿಟ್ಟು ಅಳತೆನ ತಗೊಳ್ಳಿ. ಯಾಕಂತಂದರೆ ಅದು ನಾವು ಎಕ್ಸ್ಟ್ರಾ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿರೋದಲ್ವ. ಸೊ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಏನಾದರೂ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ವೀಡಿಯೋನ ಮಾಡ್ತೀನಿ. ಈ ರೀತಿ ಕಾಜಾಪಟ್ಟಿನ ಬಿಟ್ಟು ಅಳತೆ ತಗೋಬೇಕಾಗುತ್ತೆ. ಸೊ 31 ಇಂಚ್ ಬಂತಲ್ವ, 31 ಇಂಚನ್ನ ನಾವು 4ನೇ ಭಾಗನ ತಗೋಬೇಕು ಈ ರೀತಿ. ಸೊ 4ನೇ ಭಾಗ ತಗೊಂಡಾಗ ನಮ್ಗೆ ಎಷ್ಟು ಸಿಕ್ತು, 7.25 ಇಂಚು ಸಿಗ್ತಾ ಇದೆ. 7.25 ಇಂಚ್ಗೆ ಈ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಯಾಕೆ ಅಂತಂದರೆ ಬ್ಯಾಕ್ ಡಾಟ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಜಾಸ್ತಿನೇ ಬಿಟ್ಟಿದ್ದೀನಿ ಸಿಮ್ಮಿಂಗ್ ಅಲೈಸ್ಗೋಸ್ಕರ. ಯಾಕೆ ಅಂತಂದರೆ ಅಲ್ಲಿ ಬಂದು ನಿಮ್ಗೇನಾದರೂ ಜಾಸ್ತಿ ಆಯಿತು ಅಂದರೆ ಆಮೇಲೆ ಬೇಕಾದರೆ ಕಟಿಂಗ್ ಮಾಡಿ ತೆಗಿಬೋದು, ಬಟ್ ಮೊದಲೇ ಕಟ್ ಮಾಡೋದೇನು ಬೇಡ ಅಂತ. ಸೊ ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಡಾಟ್ ಬೇಕು ಅಂದರೆ ಕಡಿಮೆ ಕೂಡ ಇಟ್ಕೋಬೋದು, ಇಲ್ಲ ಈ ರೀತಿ ಜಾಸ್ತಿ ಕೂಡ ಇಟ್ಕೋಬೋದು. ಈ ಕಡೆ 1/4 ಇಂಚು ಹೋಗುತ್ತೆ, ಹಾಗೆಯೇ ಈ ಕಡೆ 1/4 ಇಂಚು. ನಾವು ಈ ರೀತಿ ಮಡಚಿ ಸ್ಟಿಚ್ ಮಾಡಿದಾಗ 1/4 ಇಂಚು ಹೋಗುತ್ತೆ ಅಲ್ವಾ, ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೂ ಕೂಡ ಅಷ್ಟೇ. ಸೊ ನಾವು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನೆಕ್ ಬಿಡ್ತು ಎಷ್ಟು ತಗೊಂಡಿದ್ವಿ ಅಲ್ವಾ, ಅಷ್ಟೇ ಅಳತೆಗೇ ತಗೋಬೇಕು. ಇಲ್ಲ ಅಂತಂದರೆ ಈ ರೀತಿ ಬ್ಯಾಕ್ ಪಾರ್ಟ್ನೇ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅದೇ ಅಳತೆಗೇ ನೆಕ್ ಬಿಡ್ತು ಸಿಕ್ಕುತ್ತೆ ನೋಡಿ. ಇಲ್ಲಿಗೆ ನೆಕ್ ಬಿಡ್ತು, ಹಾಗೆಯೇ ಇಲ್ಲಿಗೆ ಭುಜ. ಸೊ ಬ್ಯಾಕ್ ಪಾರ್ಟಲ್ಲಿ ನಾವು ಅಳತೆ ನೋಡ್ಕೊಂಡಿದ್ವಿ ಅಲ್ವಾ, 6.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಆರ್ಮಲು 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂದೆ ಅಲ್ವಾ. ಬೋಟ್ ನೆಕ್ ಬ್ಲೌಸ್ಗಾದರೆ ಬ್ಯಾಕಲ್ಲೂ ಕೂಡ 1/2 ಇಂಚ್, ಹಾಗೆಯೇ ಫ್ರಂಟಲ್ಲೂ ಕೂಡ 1/2 ಇಂಚ್ ಆದರೆ ಸಾಕು. ಸೊ ಈ ರೀತಿ 1/2 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಹೀಗೆ ರೌಂಡ್ ಶೇಪ್ನ ಕೊಡಿ. ಇದಾದಮೇಲೆ ಫ್ರಂಟ್ ಡೀಪ್ನ ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು ನೋಡಿ. ಫ್ರಂಟ್ ಡೀಪ್ ನೋಡ್ಕೊಳ್ಳೋಕೆ ತೋರಿಸ್ಕೊಡ್ತೀನಿ. ಈ ರೀತಿ ಬ್ಲೌಸ್ನ ನೀಟಾಗಿ ಇಟ್ಕೊಂಡು 1/2 ಇಂಚು ಮೇಲ್ಗಡೆಗೆ ಬಿಟ್ಟೇ ಅಳತೆ ನೋಡ್ಕೊಳ್ಳಿ. ಸೊ ಈ ರೀತಿ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ನೋಡಿಕೊಂಡಾಗ 6.5 ಇಂಚ್ ಬರ್ತಾಯಿದೆ. ಸೊ 6.5 ಇಂಚ್ಗೆ ಕಾಮನಾಗಿ ಎಲ್ರಿಗೂ ಕೂಡ 6.5 7 ಇಂಚೇ ಬರೋದು. ಬೇಕಾದರೆ ಗಮನಿಸಿ ನೋಡಿ, ಎಲ್ರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ 6.5 ಅಥವಾ 7 ಇಂಚೇ ಬರುತ್ತೆ.
ಸೊ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ತೆಗೆಯುವಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನೆಕ್ ವಿಡ್ತ್ ಬಂದು ಜಾಸ್ತಿನೇ ಇರುತ್ತೆ ಅಲ್ವಾ, ಹಾಗಾಗಿ ಸ್ಟ್ರೈಟ್ ಲೈನೇ ಹಾಕಿ ರೌಂಡ್ ಶೇಪ್ ಕೊಡಿ. ಆಯಿತಾ? ಇದಾದಮೇಲೆ ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನಿಮ್ಗೇನಾದರೂ ಬ್ಯಾಕ್ ಹುಕ್ ಇಟ್ಕೋತೀರಾ ಅಂತಂದರೆ, ಸೊ ನಿಮಗೆ ಫ್ರಂಟಲ್ಲೇ ಉಕ್ಕು ಬೇಕು ಇಲ್ಲ ಬ್ಯಾಕಲ್ಲಿ ಉಕ್ಕು ಬೇಕು ಅಂತಂದರೆ ಫ್ರಂಟಲ್ಲಿ ನೀವು ಪ್ರಿನ್ಸಸ್ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ನಾರ್ಮಲಾಗಿ ಫ್ರಂಟ್ ಉಕ್ಕೇನೆ ಅಂತಂದರೆ ಈಗ ನಾರ್ಮಲಾಗಿ ಕಟ್ ಮಾಡ್ಕೊಳ್ಳಿ. ಭುಜದಿಂದ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿವರೆಗೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. 1/2 ಇಂಚು ಮೇಲ್ಗಡೆ ಬಿಟ್ಟು ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿ. ಸೊ ಇದಾದಮೇಲೆ ಮತ್ತೆ ನೆಕ್ಕಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಯಾಕೆ ಅಂತಂದರೆ ಇಲ್ಲಿ ನಮಗೆ 1/2 ಇಂಚು ಹೋಗುತ್ತೆ, ಬೆಲ್ಟ್ ಪಟ್ಟಿಗೂ ಕೂಡ 1/2 ಇಂಚು ಹೋಗುತ್ತೆ, ಅದಕ್ಕೋಸ್ಕರ. ಸೊ ಇದಿಷ್ಟು ಆಯ್ತಲ್ವ, ಇದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇಲ್ಲಿ ನಾರ್ಮಲಾಗಿ ಇವಾಗ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇದ್ರ 2 ಮಧ್ಯಕ್ಕೆ. ಹಾಗೆಯೇ ಬೋಟ್ ನೆಕ್ಕಲ್ಲಿ ನೀವು ಏನಂತಂದರೆ ನಾರ್ಮಲ್ ಬ್ಲೌಸಲ್ಲಿ ಭುಜದ ಮಧ್ಯದಿಂದ ತಗೋತೀರಾ. ಸೊ ಬೋಟ್ ನೆಕ್ ಬ್ಲೌಸಲ್ಲಿ ಭುಜದ ಮಧ್ಯದಿಂದ ಬೇಡ, ಈ ನೆಕ್ ವಿಡ್ತ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅದರಿಂದ 1 ಇಂಚು ಪಕ್ಕಕ್ಕೆ ನೀವು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು ನೇರವಾಗಿ. ಸೊ ಇದನ್ನು ಕೂಡ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಸಾಕು. ಇದಾದಮೇಲೆ ಈ ರೀತಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಇಲ್ಲಿ ರೌಂಡ್ ಶೇಪಲ್ಲಿ ಇಲ್ಲಿ ನಾವು ಬರಬೇಕು. ಇಲ್ಲಿ ಹೇಗೆ ಬರಬೇಕು ಅಂದರೆ ಇದ್ರದ್ದು ನೇರವಾಗಿ ಬರಬೇಕು. ಸೊ 4.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ವಿಡ್ತ್ ನೀವು ಉದ್ದ ಹೇಗೆ ತಗೊಂಡ್ರಿ ಅಂತ ನೀವು ಕೇಳ್ಬೋದಲ್ವ. ಸೊ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ? 2 ಇಂಚಿದೆ. ಇಲ್ಲಿಂದ ಇಲ್ಲಿಗೂ ಕೂಡ 2 ಇಂಚ್ ಇರಬೇಕು ನೋಡಿ, ಅಷ್ಟೇ ಬರ್ತಾ ಇದೆ ಅಲ್ವಾ. ಸೊ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿರುತ್ತೆ ಇಲ್ಲಿಂದ ಇಲ್ಲಿಗೂ ಕೂಡ ವಿಡ್ತ್ ಅಷ್ಟೇ ಇದ್ದರೆ ನೀವು ಕಟಿಂಗ್ ಮಾಡಿರುವಂಥದ್ದು ಪರ್ಫೆಕ್ಟಾಗಿ ಇದೆ ಅಂತ. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು. ಇಲ್ಲಿ ಪೀಸ್ ಉಳ್ಕೊಂಡಿದೆ ಅಲ್ವಾ, ಇದು ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗಾಗುತ್ತೆ. ಸೊ ಬೆಲ್ಟ್ ಪಟ್ಟಿನೂ ನೋಡಿ ಎಕ್ಸ್ಟ್ರಾ ಇನ್ನೊಂದು ಸಲ ಕಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಬೆಲ್ಟ್ ಪಟ್ಟಿ ಕೂಡ ಇಲ್ಲೇ ರೆಡಿಯಾಗಿದೆ. ಬಟ್ ಇಲ್ಲಿ ಏನು ಮಾಡಬೇಕು, ಒಂದು 1/2 ಇಂಚಷ್ಟು ಕಟಿಂಗ್ ಮಾಡಿ ತೆಗಿಬೇಕು. ಯಾಕೆ ಅಂತಂದರೆ ನಮಗೆ ಶೇಪ್ ಅನ್ನೋದ್ರಲ್ಲಿ ಜಾಸ್ತಿ ಆಯಿತು ಅಂತಂದರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಉದ್ದ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಇಲ್ಲಿ ಬೆಲ್ಟ್ ಪಟ್ಟಿಲಿ ಒಂದು 1/2 ಇಂಚು ಕಟಿಂಗ್ ಮಾಡಿ ತೆಗೀರಿ. ಆವಾಗ ನಿಮಗೆ ಯಾವುದೇ ಒಂದು ಉದ್ದ ಹೆಚ್ಚು ಕಡಿಮೆ ಬರೋದಿಲ್ಲ. ಸೊ ಇದನ್ನು ಕೂಡ ಓಪನ್ ಮಾಡ್ಕೊಂಡು ಬಿಡೋಣ. ಇವಾಗ ಇದನ್ನೇ ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಈ ಕಡೆ ಸೈಡ್ದು ಕೂಡ ಡಾಟ್ ಅನ್ನೋದು ಈ ಕಡೆ ಸೈಡ್ ಕೂಡ ಇಳ್ಕೊಳ್ಳುತ್ತೆ. ನೋಡಿ ಇವಾಗ ಇದನ್ನು ಮಾರ್ಕ್ ಮಾಡಿಕೊಂಡ್ರೆ 2 ಸೈಡ್ ಕೂಡ ನಿಮಗೆ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಾಯಿತು. ಹಾಗೆಯೇ ಬೆಲ್ಟ್ ಪಟ್ಟಿ ಕೂಡ ಆಯಿತು, ಹಾಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕೂಡ ಆಯಿತು. ಸೊ ಬ್ಯಾಕ್ ಪಾರ್ಟ್ ಕೂಡ ಆಯಿತು. ಇನ್ನು ಸ್ಲೀವ್ಸ್ ಕಟಿಂಗ್ ಒಂದಿದೆ. ಸೊ ನಾವು ಅದನ್ನು ಕಟಿಂಗ್ ಮಾಡಿ ಉಳ್ಕೊಂಡಿರುತ್ತೆ ಅಲ್ವಾ, ಆ ಪೀಸ್ನಲ್ಲಿ ನಾವು ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋಬೇಕು. ಸೊ ಸ್ಲೀವ್ಸ್ ಕಟಿಂಗ್ಗೋಸ್ಕರ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ ಫೋಲ್ಡಿಂಗು. ನೋಡಿ ಉಳ್ಕೊಂಡಿರೋಂಥ ಪೀಸ್ನ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿದೆ. ನಾವು ಸ್ಯಾರಿನ ಫೋಲ್ಡಿಂಗ್ ಮಾಡ್ತೀವಲ್ವ ಆ ರೀತಿ ನಾರ್ಮಲಾಗಿ ಆ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಹೀಗೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ 4 ಫೋಲ್ಡಿಂಗ್ ಆಯಿತು. ಇಲ್ಲೇನಾದರೂ ಒಂದು ಸಮ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕಟ್ ಮಾಡಿ ತೆಗೀರಿ. ಸೊ ಇದು 2 ಒಂದೇ ಸಮ ಇದೆ, ಹಾಗಾಗಿ ನಾನು ಏನೂ ಕೂಡ ಕಟಿಂಗ್ ಮಾಡ್ತಾಯಿಲ್ಲ. ಇಲ್ಲಿ ಬಂದು ನೀವು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕೆಂತಂದರೆ ನಾವು ಮಡ್ಚಿಯಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕಲ್ವ, ಹಾಗಾಗಿ. ಸೊ ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇರಲಿ, ಓಪನ್ ಅನ್ನೋದು ಆ ಕಡೆ ಸೈಡ್ ಇರಲಿ. ನೋಡಿ ಇಲ್ಲಿದೆ. ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇದಾದಮೇಲೆ ಅಳತೆ ಬ್ಲೌಸನ್ನು ಇಟ್ಟು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬ್ಯಾಕ್ ಪಾರ್ಟ್ ತಗೊಳ್ಳಿ. ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿ ಹೀಗೆ ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಟೈಟಾಗಿ ಎಳೆದಿಟ್ಕೊಂಡು ಭುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಎಳೆದಿಟ್ಕೊಂಡು ಇಲ್ಲಿ ಸ್ವಲ್ಪ ಪೀಸ್ ಜಾಯಿಂಟ್ ಬರುತ್ತೆ. ಸೊ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಆವಾಗ ಇದ್ರದ್ದು ಜಾಯಿಂಟ್ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಇಲ್ಲೇನು ಮಾಡಿ ಈ ರೀತಿ ಸ್ಲೀವ್ಸ್ನ ಹಿಂಗೆ ಎಳೆದಿಟ್ಕೊಂಡು ಈ ಸ್ಲೀವ್ಸ್ನ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿ.
ಫೋಲ್ಡ್ ಮಾಡಾದಮೇಲೆ ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ವಾ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಸ್ಲೀವ್ಸ್ದು ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಹೀಗೆ ಆ ಕಡೆ ನಾವು ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಆ ಪೀಸು ಕೂಡ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅರ್ಧ ಇಂಚು ಬಿಟ್ಟೆನೆ ಕಟ್ ಮಾಡ್ಕೊಳ್ಳಿ. ಸೊ ಮಧ್ಯೆ ಒಂದು ನಾಚ್ ಹಾಕೊಳ್ಳೋಣ. ಈ ಪೀಸ್ ಎಲ್ಲಿ ಜಾಯಿಂಟಿಗೆ ಬೇಕು ಇಲ್ಲಿದೆ ನೋಡಿ. ಸೊ ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿಗೆ ಜಾಯಿಂಟ್ ಕೊಟ್ಕೊಳ್ಳೋದು. ಸೊ ಒಂದು ಸ್ವಲ್ಪ ಕೂಡ ಪೀಸು ವೇಸ್ಟ್ ಆಗಲಿಲ್ಲ. ಹಾಗೆಯೇ ಇದು ಪೈಪಿಂಗ್ಗೆ ಬೇಕಲ್ವ, ಇದಕ್ಕೆ ಪೈಪಿಂಗು ನೀವು ಬೇಕು ಅಂದರೆ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾರ್ಮಲಾಗಿ ಇದೇ ಬ್ಲೌಸ್ದೇ ಪೈಪಿಂಗ್ ಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಪೀಸ್ ಇದೆ. ಹಾಗೆಯೇ ನಾವು ನಮಗೆ ಬೆಲ್ಟ್ ಪಟ್ಟಿ ಮತ್ತು ಇದಕ್ಕೆ ಕಟ್ ಮಾಡ್ಕೊಂಡ್ವಿ ಅಲ್ವಾ ನೋಡಿ. ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಈ ಕಡೆ ಸೈಡ್ ಕೂಡ ಒಂದು ಸ್ವಲ್ಪ ಪೀಸ್ನ ಕಟ್ ಮಾಡಿಕೊಂಡ್ರೆ ಇದೇ ಬ್ಲೌಸ್ ಪೀಸಲ್ಲಿ ನಾವು ಕಟ್ ಮಾಡ್ಕೋಬೋದು. ಸೊ ಇದು ನಿಮಗೆ ಗೊತ್ತಾಯ್ತಲ್ವ. ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಯಾವುದು ನಿಮಗೆ ಏನು ಡೌಟ್ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.